ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಕೋಗಿಲು ಪ್ರದೇಶದಲ್ಲಿ, ಬೆಂಗಳೂರಿನ ಯಲಹಂಕ ಬಳಿ ಇರುವಂತಹ ಕೋಗಿಲು ಪ್ರದೇಶದಲ್ಲಿ ಬಡವರು ವಾಸವಿದ್ದಂತಹ ಮನೆಗಳನ್ನ ಕೆಡವಿದರ ಬಗ್ಗೆ ನಿಮಗೆ ಗೊತ್ತೇ ಇದೆ. ಅದು ನಡೆದು ಇಲ್ಲಿವರೆಗೆ 10-11 ದಿನಗಳಾಗಿದ್ದಾವೆ. ಆದ್ರೆ ಸುದ್ದಿಯಾಗಿದ್ದು 7-8 ದಿನಗಳು ಕಳೆದ ನಂತರ. ಯಾಕೆ ಅಂದ್ರೆ ಕೇರಳದಿಂದ ಕೇರಳದ ಮುಖ್ಯಮಂತ್ರಿ ಇದರ ಬಗ್ಗೆ ಪ್ರಸ್ತಾಪ ಮಾಡಿ ಆಕ್ರೋಶ ಹೊರಹಾಕಿದ್ರು ಮತ್ತು ಅಲ್ಲಿನ ಏನು ಕಮ್ಯುನಿಸ್ಟ್ MLA ಒಬ್ಬರನ್ನ ಕಳಿಸಿ ಸ್ಥಳ ಪರಿಶೀಲನೆಗೆ ಏನ್ ನಡೆದಿದೆ ವಿಚಾರಿಸ್ಕೊಂಡ್ ಬನ್ನಿ ಅಂತೆಲ್ಲ ಕಳಿಸಿದ ನಂತರ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ತು. ಅದಕ್ಕೆ ಎರಡು ಕಾರಣ. ಒಂದು, ಕೇರಳದಲ್ಲಿ ಚುನಾವಣೆ ಇದೆ. ಆ ಕಾರಣಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಎಚ್ಚೆತ್ಕೊಳ್ತು, ಏನಾದ್ರು ಮಾಡ್ಲೇಬೇಕು ಅಂತ. ಅದರ ಜೊತೆಗೆ ಯಾವಾಗ ಪಿನರಾಯಿ ವಿಜಯನ್ ಅದ್ರ ಬಗ್ಗೆ ಮಾತಾಡಿದ್ರು ಎಲ್ಲ ಕಡೆ ಸುದ್ದಿಯಾಗಿದ್ದರ ಕಾರಣಕ್ಕಾಗಿ ಅದಕ್ಕೇನಾದ್ರೂ ಪ್ರತಿಕ್ರಿಯೆ ಕೊಡ್ಲೇಬೇಕಾದಂತಹ ಅನಿವಾರ್ಯತೆಗೆ ಸಿದ್ದರಾಮಯ್ಯನವರ ಸರ್ಕಾರ ಸಿಲುಕೊಳ್ತು. ಸೊ ಅಲ್ಲಿ ಏನಾಗಿದೆ ಅನ್ನೋದನ್ನ ನೋಡೋಣ ಅಂತ ನಾನು ಸಹ ಇವತ್ತು ಹೋಗಿದ್ದೆ. ಅಲ್ಲಿಗೆ ಹೋದಾಗ ನನಗೆ ಕಂಡಿದ್ದು ಎರಡು ವಿಚಾರ. ಒಂದು, ಎಲ್ಲರೂ ಸಹ ರೋಧಿಸ್ತಾ ಇದ್ರು, ಕಷ್ಟದಲ್ಲಿದ್ರು, ದುಃಖದಲ್ಲಿದ್ರು. 10-11 ದಿನಗಳಿಂದ ಬೀದಿಯಲ್ಲಿ ಮಲಗ್ತಿದ್ದಾರೆ. ಯಾವುದೋ NGOಗಳು ಕೊಡ್ತಿರುವಂತಹ ಗಂಜಿ, ಉಪ್ಪಿಟ್ಟು, ಮೊಸರನ್ನ ಅಥವಾ ಇನ್ನೇನೋ ಬಿಸಿಬೇಳೆ ಬಾತು ಇದರಲ್ಲಿ ಬದುಕ್ತಿದ್ದಾರೆ. ಒಂದು ಮನೆಯೂ ಸಹ ಉಳಿದಿಲ್ಲ. ಸುಮಾರು 200+ ಮನೆಗಳನ್ನ ಕೆಡವಿ ಧ್ವಂಸ ಮಾಡಿ ಬಿಸಾಕಿದ್ದಾರೆ. ಸೊ ಅಲ್ಲಿಗೆ ಹೋದಾಗ ಏನೇನು ಕಂಡೆ ನಾನು, ಅವರ ಮಾತುಗಳಲ್ಲಿ ಏನು ಹೊರಗಡೆ ಬಂತು ಅಂತ ಹೇಳೋದಕ್ಕಿಂತ ಮೊದಲು ಒಂದಂತೂ ಸ್ಪಷ್ಟಪಡಿಸ್ತೀನಿ. ಬಿಜೆಪಿಗರ ಕಚಡ ಆಟ ಇದೆಯಲ್ಲ, ಹೊಲಸು ಆಟ, ಹೊಟ್ಟೆಗೆ ಅನ್ನ ತಿನ್ನದವರ ಆಟ, ಪ್ರತಿಯೊಂದರಲ್ಲೂ ಮುಸ್ಲಿಮರನ್ನ ಚುಚ್ಚಬೇಕು, ಮುಸ್ಲಿಮರನ್ನ ಕೆಟ್ಟವರಾಗಿ ಬಿಂಬಿಸಬೇಕು ಅನ್ನುವಂತಹ ಬಾಂಗ್ಲಾದೇಶ ವಲಸಿಗರು ಇವರೆಲ್ಲ ರೋಹಿಂಗ್ಯಾದಿಂದ ಬಂದು ಹುಟ್ಟಿದ್ದಾರೆ ಅಂತೆಲ್ಲ ಸುಳ್ಳು ಹಬ್ಬಿದಾರಲ್ಲ, ಅದು ಅಪ್ಪಟ ಸುಳ್ಳು ಅನ್ನೋದನ್ನ ನಾನು ಕಣ್ಣಾರೆ ಕಂಡು ಬಂದಿದ್ದೀನಿ. ಅದನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೆ ನಾನು ಜನರ ಬಳಿ ಮಾತಾಡಿರುವಂತಹ ಮಾತುಗಳು, ವಿಡಿಯೋಗಳು ಅವು ನಾಳೆಯಿಂದ ನಿಧಾನಕ್ಕೆ ಒಂದೊಂದಾಗಿ ಬರ್ತವೆ. ಈಗ ಸದ್ಯಕ್ಕೆ ನಾನೇನು ಕಂಡೆ ಅನ್ನೋದನ್ನ ನಿಮಗೆ ವಿವರಿಸುವ ಪ್ರಯತ್ನವನ್ನು ಮಾತ್ರ ಮಾಡ್ತೀನಿ. ಸೊ ಅಲ್ಲಿ ನಾನು ಕಂಡಿದ್ದು ಇಷ್ಟೇನೆ. ಮುಸ್ಲಿಮರ ರೋಧನೆ, ಹಿಂದೂಗಳ ಆಕ್ರೋಶ. ಯಾಕೆ ಆಕ್ರೋಶ? ಬಿಜೆಪಿ ವಿರುದ್ಧ ಆಕ್ರೋಶ. ಹೇಗೆ, ಯಾಕೆ ಅಂತಲೂ ತಿಳಿಸ್ತೀನಿ, ಸ್ವಲ್ಪ ವೇಟ್ ಮಾಡಿ. ಸೊ ಮೊದಲಿಗೆ ಅಲ್ಲಿಗೆ ಹೋದ ತಕ್ಷಣ ನನಗೆ ಅದು ಕಂಡಿದ್ದು ಭಾರತದ ಒಂದು ಭೂಭಾಗವಾಗಿ ಅಲ್ಲ. ಟಿವಿಯಲ್ಲಿ ಗಾಜಾದಲ್ಲಿ ನಡೀತಾ ಇರುವಂತಹ ಕ್ರೌರ್ಯವನ್ನ ಆಗಾಗ ನೋಡ್ತಾ ಇರ್ತೀವಲ್ಲ, ಅದೇ ಕಣ್ಣಿಗೆ ರಾಚ್ತಾ ಇತ್ತು ನನಗೆ. ಅದು ಗಾಜಾ ರೀತಿಯಲ್ಲೇ ಕಾಣ್ತಾ ಇತ್ತು. ಎಲ್ಲೆಲ್ಲೂ ನಿರ್ನಾಮವಾದಂತಹ ಕಟ್ಟಡಗಳು, ಎಲ್ಲೆಲ್ಲೂ ಅವಶೇಷಗಳು, ಮನೆ ಅವಶೇಷಗಳು, ಕಟ್ಟಡದ ಅವಶೇಷಗಳು ಅಷ್ಟೇ. ಏನು ವ್ಯತ್ಯಾಸ? ಗಾಜಾದಲ್ಲಿ ಅಲ್ಲಲ್ಲಿ ಹೆಣಗಳು ಸಹ ಕಂಡು ಬರ್ತವೆ, ಇಲ್ಲಿ ಕಂಡು ಬಂದಿಲ್ಲ. ಅದು ಮಾತ್ರನ ವ್ಯತ್ಯಾಸ. ಅದು ಬಿಟ್ರೆ ಹೆಚ್ಚಿನ ವ್ಯತ್ಯಾಸ ಏನೂ ಇಲ್ಲ. ಸೊ ಏನಕ್ಕಾಯ್ತದು? ಸರ್ಕಾರಿ ಜಾಗದಲ್ಲಿ ಒಂದಷ್ಟು ಜನ ಅಕ್ರಮವಾಗಿ ಮನೆಗಳನ್ನ ಕಟ್ಕೊಂಡಿದ್ರು ಅಂತ. ಎಸ್, ಇದರಲ್ಲಿ ಯಾವ ಸುಳ್ಳು ಇಲ್ಲ. ಅಕ್ರಮವಾಗಿ ಮನೆ ಕಟ್ಕೊಂಡಿದ್ರು, ಒತ್ತುವರಿ ಮಾಡ್ಕೊಂಡಿದ್ರು. ಅದು ಸರ್ಕಾರಿ ಜಾಗ. ಅದನ್ನ ಕಸ ವಿಲೇವಾರಿ ಅಥವಾ ಕಸ ಸಂಸ್ಕರಣಾ ಕೇಂದ್ರವಾಗಿ ಮಾಡಬೇಕು ಅನ್ನೋದಕ್ಕೆ ಆ ಜಾಗವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಆ ಕಾರಣಕ್ಕಾಗಿ ಅಲ್ಲಿಂದ ಜನರನ್ನ ಬೇರೆ ಕಡೆಗೆ ಹೋಗುವಂತೆ ಮಾಡಬೇಕಾಗಿತ್ತು. ಯಾಕೆ ಅಂದ್ರೆ ಅದು ಸರ್ಕಾರಿ ಜಾಗವಾಗಿತ್ತು. ಸರಿನಾ? ಇವ್ರದಲ್ಲ, ಜನರದಲ್ಲ. ಓಕೆ. ಸೊ ಈಗ ಬರುವಂತಹ ಪ್ರಶ್ನೆ ಏನು ಅಂದ್ರೆ, ಸರ್ಕಾರಿ ಜಾಗ ಅಂದ್ರಿ, ಅವ್ರಿಗೆ ನೋಟಿಸ್ ಕೊಡಬೇಕಾಗಿತ್ತು. ಅಲ್ಲಿನ ಜನರ ಪ್ರಕಾರ ನಾನು ಮಾತಾಡ್ದಂಗೆ ನೋಟಿಸ್ಗಳು ಕೊಟ್ಟಿಲ್ಲ, ಯಾರಿಗೂ ನೋಟಿಸ್ ಕೊಟ್ಟಿಲ್ಲ. ಸರಿ, ಅದೊಂದು. ಆ ನಂತರ ಕಾರ್ಯಾಚರಣೆ ನಡೆಸ್ತೀವಿ ಅಂದ್ರೆ ಕನಿಷ್ಠ ಏನು ಮಾಡಬಹುದಾಗಿತ್ತು? ಅವ್ರಿಗೂ ಅಟ್ಲೀಸ್ಟ್ ಒಂದು ಅರ್ಧ ದಿನ ಸಮಯ ಕೊಟ್ಟು, ಕನಿಷ್ಠ ಮಾನವೀಯತೆ ಬಗ್ಗೆ ನಾನು ಮಾತಾಡ್ತಿರೋದು. ಅರ್ಧ ದಿನ ಸಾಕ ಅಂದ್ರೆ ಸಾಕಾಗಲ್ಲ. ಬಟ್ ಕನಿಷ್ಠ ಅರ್ಧ ದಿನ ಸಮಯ ಕೊಟ್ಟು ನಿಮ್ಮ ಸಾಮಾನು ಸರಂಜಾಮುಗಳನ್ನ, ನಿಮ್ಮ ವಸ್ತುಗಳನ್ನ ಬೇರೆ ಕಡೆಗೆ ಸ್ಥಳಾಂತರಿಸ್ಕೊಳ್ಳಿ. ನಿಮಗೆ ಬೇರೆ ದಾರಿನೇ ಇಲ್ಲ, ನಾವು ಕೆಡುವುದಕ್ಕೆ ಬಂದಿದ್ದೀವಿ, ಕೆಡುತ್ತೀವಿ ಅಂತ ಹೇಳಬಹುದಾಗಿತ್ತು. ಬಟ್ ಇಲ್ಲ. ಬೆಳಗಿನ ಜಾವ 4 ಗಂಟೆಗೆ ಬುಲ್ಡೋಸರ್ಗಳ ಸದ್ದು ಪ್ಲಸ್ ಪೊಲೀಸರ ಗಸ್ತು. ಸಮಾಜವಾದಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಬೆಳಗಿನ ಜಾವ 4 ಗಂಟೆಗೆ ಜನ ಮಲಗಿರುವ ಸಂದರ್ಭದಲ್ಲಿ ಬುಲ್ಡೋಸರ್ಗಳು ಅವ್ರ ಮನೆ ಮುಂದೆ ನಿಂತಿದ್ದಾವೆ.
ನೀವು ಹೊರಗಡೆ ಬನ್ನಿ, ನಾವು ಕೆಡವಬೇಕು ಅಂತ ನಿಂತಿದ್ದಾರೆ. ಅವರು ಕೊಟ್ಟಂತಹ ಆಪ್ಷನ್ ಒಂದೇ, ಸಿಲಿಂಡರ್ಗಳು, ಗ್ಯಾಸ್ ಸಿಲಿಂಡರ್ಗಳು ಮಾತ್ರ ಹೊರಗಡೆ ತಗೊಂಡು ಹೋಗ್ಬೋದು. ಗ್ಯಾಸ್ ಸಿಲಿಂಡರ್ ಮಾತ್ರ. ಯಾಕೆಂದ್ರೆ ಪಾಪ ಆ ಕಾರ್ಯಾಚರಣೆ ಮಾಡುವಾಗ ಅದೇನಾದ್ರು ಬ್ಲಾಸ್ಟ್ ಆಗಿ ಆ ಪುಣ್ಯಾತ್ಮರಿಗೆ ಏನಾದ್ರು ಆಗ್ಬಿಟ್ರೆ ಆ ಭಯಕ್ಕೆ ಇರಬೇಕು ಅನ್ಸುತ್ತೆ. ಎನಿಹೌ, ಅದೊಂದು ದೊಡ್ಡ ಮನಸ್ಸನ್ನ ತೋರಿಸಿದ್ರು, ಗ್ಯಾಸ್ ಸಿಲಿಂಡರ್ ತಗೊಂಡು ಹೋಗಿ ಅಂತ. ಇದೆಲ್ಲ ಅಲ್ಲಿನ ಜನ ಹೇಳಿರುವಂತಹದ್ದು. ಓಕೆ. ಸೊ ಆ ನಂತರ ಮನೆಯಲ್ಲಿದ್ದ ಎಲ್ಲ ವಸ್ತುಗಳ ಸಮೇತವಾಗಿ ಕೆಡುವುದರಂತೆ. ಆಲ್ಮೋಸ್ಟ್ ಪುಟ್ಟ ಮಕ್ಕಳ ಪುಸ್ತಕಗಳಿಂದ ಹಿಡಿದು ದೊಡ್ಡವರ ವಸ್ತುಗಳವರೆಗೆ ಎಲ್ಲವನ್ನು ಕೆಡವಿ ಬಿಸಾಕಿದರು. ಸಮಾಧಾನವಾಗಿ ಅವರು ನೆಮ್ಮದಿಯಾಗಿ ಹೋಗಿ ಮನೆಗೆ ಹೋಗಿ ಮಲಕೊಂಡ್ರು. ಇನ್ನೊಬ್ಬರ ಮನೆಯನ್ನ ಕೆಡವಿ, ಅದು ಕಡು ಬಡವರ ಮನೆಯನ್ನ ಕೆಡವಿ, ಅದು ಹೇಗೆ ಮನೆಗೆ ಹೋಗಿ ಮಲಗಿದ್ರೆ ನಿದ್ದೆ ಬರುತ್ತೋ ನನಗಂತೂ ಗೊತ್ತಿಲ್ಲ. ಬಟ್ ಅವರಿಗೆ ಬಂದಿದೆ, ನೆಮ್ಮದಿಯಾಗಿ ಬಂದಿದೆ. 9-10 ದಿನ ಅವ್ರಿಗೂ ನೆಮ್ಮದಿಯಾಗಿ ನಿದ್ದೆ ಬಂದಿದೆ. ಇವರು ಬೀದಿ ಪಾಲಾಗಿದ್ದಾರೆ. ಯಾಕೆಂದ್ರೆ ಇವರು ಅಲ್ಲೇ ಪಕ್ಕದಲ್ಲೇ ಬಿದ್ಕೊಂಡಿರುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಯಾರು? ಮನೆ ಕಳ್ಕೊಂಡಿರೋರು. ಆದ್ರೆ ಯಾವಾಗ ನಾನು ಮೊದಲೇ ಹೇಳದಂಗೆ ಪಿನರಾಯಿ ವಿಜಯನ್ ಈ ರೀತಿಯಾಗಿ ಸುದ್ದಿ ಆಯಿತು, ಆಗ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಹೈಕಮಾಂಡ್ ಒಂದು ಕಡೆ ಚುಚ್ಚಿತು, ಇನ್ನೊಂದು ಕಡೆ ಎಲೆಕ್ಷನ್ದು ಭಯ ಬಂತು, ಕೇರಳದ್ದು ಏನೇನೋ ಆಯಿತು. ಒಟ್ನಲ್ಲಿ ಜನವರಿ 1ನೇ ತಾರೀಕು ಹೊಸ ವರ್ಷಕ್ಕೆ ನಿಮಗೆಲ್ಲ ಹೊಸ ಮನೆಗಳ ಕೀ ಕೊಟ್ಟು ಬಿಡ್ತೀನಿ, ಹೋಗಿ ನೆಮ್ಮದಿಯಾಗಿದ್ದು ಬಿಡಿ ಅಂದ್ರು. ಅದು ಪುಕ್ಸಟ್ಟೆ ಅಲ್ಲ, 2.5 ಲಕ್ಷ ರೂಪಾಯಿಗಳನ್ನ ಪ್ರತಿ ಒಂದು ಮನೆಗೂ ಕೊಡಬೇಕು. ಪುಕ್ಸಟ್ಟೆ ಅಂತ ಬಿಜೆಪಿ ಸುಳ್ಳು ಬಿತ್ತುತ್ತಾ ಇದೆ. ಕಾಂಗ್ರೆಸ್ ಸರ್ಕಾರನೂ ಅದು ಪುಕ್ಸಟ್ಟೆ ಅನ್ನೋ ರೀತಿಯಲ್ಲೇ ಮಾತಾಡ್ತಿದೆ. 2.5 ಲಕ್ಷ ರೂಪಾಯಿ ತುಂಬಬೇಕು. ಇದನ್ನ ನೆನಪಿಟ್ಕೊಳ್ಳಿ, 2.5 ಲಕ್ಷ ತುಂಬಲೇಬೇಕು. ಮನೆ ಯಾರಿಗೆ ಸಿಗುತ್ತೋ ಅವರಿಗೆ, ಸಿಗದೇ ಇದ್ದವರಿಗೆ ಅದೂ ಇಲ್ಲ, ಬೀದಿ ಪಾಲು. ಓಕೆ. ಸೊ ಅದು ಹೇಳಿದ್ರು ಜನವರಿ 1ಕ್ಕೆ ಅಂತ. ಯಾವಾಗ ಈ ಜನವರಿ 1ಕ್ಕೆ ಮನೆಗಳನ್ನ ಕೊಡ್ತಾರೆ ಅಂತ ಅನೌನ್ಸ್ಮೆಂಟ್ ಆಯ್ತು, ಬಿಜೆಪಿಯವರು ಎಚ್ಚೆತ್ಕೊಂಡ್ರು. ಅರೆ, ಸಾಧ್ಯನೇ ಇಲ್ಲ. ಮುಸ್ಲಿಮರಿಗೆ ಏನಾದ್ರೂ ಸಿಗುವಂತಾದ್ರೆ ನಮ್ಮ ಜೀವ ತಡೆಯುತ್ತಾ? ಆಮೇಲೆ ಅಲ್ಲಿ ವಿಚಾರಿಸಿರ್ತಾರೆ, ಬರೀ ಮುಸ್ಲಿಮ್ಸೇ ಇದಾರ ಅಂತ. ಇಲ್ಲ, ಒಂದಷ್ಟು ಹಿಂದೂಗಳು ಇದ್ದಾರೆ, 2 ಕ್ರೈಸ್ತ ಕುಟುಂಬಗಳು ಇದಾವೆ ಅಂತ ಸುದ್ದಿ ಬಂದಿದೆ ಬಿಜೆಪಿಗೆ. ಆದರೂ ಸಹ ಒಟ್ಟಾರೆಯಾಗಿ ಎಲ್ಲರನ್ನು ಸೇರಿಸಿ ಅಕ್ರಮ ವಲಸಿಗರು, ಇವರು ಬಾಂಗ್ಲಾದೇಶಿಗರು, ಮ್ಯಾನ್ಮಾರ್ ಇಂದ ಬಂದಿರೋ ರೋಹಿಂಗ್ಯಾಗಳು, ಇವ್ರಿಗೆ ಯಾಕೆ ನಾವು ಮನೆ ಕೊಡಬೇಕು? ಕನ್ನಡಿಗರೇ ಅಲ್ಲ ಅಂತ ಕತೆಗಳನ್ನ ಕಟ್ಟಕ್ಕೆ ಶುರು ಮಾಡಿದ್ರು, ಸುದ್ದಿಗೋಷ್ಠಿ ಮಾಡಿದ್ರು. ಅಲ್ಲಿಗೆ ಹೋದ್ರು ಸ್ವತಃ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್. ಹೋಗಿ ತಮಗೆ ಬೇಕಾದ 2-3 ಆಯ್ಕೆ ಮಾಡಿಕೊಂಡು ಆ ಜನರಿಗೆ, ಕನ್ನಡ ಬರದ ಕೆಲವು ಮಂದಿ ಇರೋದಲ್ಲಿ, ಕನ್ನಡ ಬರದಂತಹ ಕೆಲವೇ ಮಂದಿಗಳಿರೋದು, ಆ ಮಂದಿಯಲ್ಲಿ 1-2 ಕರ್ಕೊಂಡು ಅವರನ್ನ ಬೇಕು ಅಂತ ಕ್ಯಾಮ್ರಾ ಮುಂದೆ ಮಾತಾಡಿಸಿ, ನೋಡಿ ಇವ್ರಿಗೆ ಕನ್ನಡ ಬರಲ್ಲ, ಎಲ್ಲರೂ ವಲಸಿಗರು, ಅಕ್ರಮ ವಲಸಿಗರು ಅಂತ ಕಥೆ ಕಟ್ಟರು. ಕನ್ನಡ ಬರಲ್ಲ ಏನು? ಒಂದು ಕಡೆ ಧರ್ಮದ ಕಾಯಿನು, ಇನ್ನೊಂದು ಕಡೆ ಭಾಷೆಯ ಕಾಯಿನು. ಈ ಕಡೆ ಭಾಷೆ ವಿಚಾರವನ್ನು ಇಟ್ಕೊಂಡು ಜನರನ್ನ ಭಾವನಾತ್ಮಕವಾಗಿ ಕೇಳಬಹುದು, ಧರ್ಮದ ವಿಚಾರ ಅಂತೂ ಎಕ್ಸ್ಪರ್ಟ್ಗಳು ಬಿಜೆಪಿ ಎರಡೂ ಮಿಕ್ಸ್ ಮಾಡಿದ್ರು. ಇನ್ನೇನು, ಅವರು ಒಗ್ಗರಣೆ ಹಾಕಿದ ತಕ್ಷಣನೇ ಬಡಿಸೋದಕ್ಕೆ ಈ ಎಂಜಲು ಮಾಧ್ಯಮಗಳು ಕಾಯ್ಕೊಂಡಿರ್ತಾವಲ್ಲ, ಬಿಜೆಪಿಯ ಕಾಲು ನೆಕ್ಕಿ ಬದುಕುವ ಎಂಜಲು ಮಾಧ್ಯಮಗಳು ಬೊಗಳೋಕೆ ಶುರು ಮಾಡಿದ್ವು. ಎಲ್ಲರೂ ಅಕ್ರಮ ವಲಸಿಗರು, ಎಲ್ಲ ಅಕ್ರಮವಾಗಿ ಆ ಜಾಗದಲ್ಲಿದ್ದಂಥವ್ರು, ಅವರಿಗೆ ಯಾಕೆ ಪರ್ಯಾಯವಾಗಿ ಮನೆ ಕೊಡಬೇಕು? ಯಾಕೆ ಕೊಡಬೇಕು? ಎಲ್ಲಿದೆ ಕಾನೂನು? ಇಂಥದ್ರಲ್ಲೆಲ್ಲ ಇವ್ರಿಗೆ ಕಾನೂನು ಎದ್ದೆದ್ದಿ ಬರುತ್ತೆ. ಯಾವನಾದ್ರೂ ಅನಿಷ್ಟ ಪೀಡೆ, ಯಾವನಾದ್ರೂ ಲುಚ್ಚ ಲಫಂಗ ಈ ದೇಶದ ಸಂವಿಧಾನ ಒಪ್ಪಲ್ಲ ಅಂದಾಗ ಇವರು ಕಾನೂನು ನೆನಪಾಗಲ್ಲ. ಈ ದೇಶದ ಸಂವಿಧಾನ ಪಿತಾಮಹನನ್ನ ಒಪ್ಪಲ್ಲ ಅಂದಾಗ ಕಾನೂನು ನೆನಪಾಗಲ್ಲ. ಗೋಡ್ಸೆ ಆರಾಧನೆ ಮಾಡಿದಾಗ ಕಾನೂನು ನೆನಪಾಗಲ್ಲ. ಎಂಥದೋ ಕಂತ್ರಿ ಕೆಲಸಗಳು ಮಾಡಿದಾಗ ಕಾನೂನು ನೆನಪಾಗಲ್ಲ. ಬಟ್ ಕಡು ಬಡವರಿಗೆ ಮನೆ ಕೊಡ್ತೀನಿ ಅಂದ ತಕ್ಷಣನೇ ಅಜಿತ್ ಹನುಮಕ್ಕನವರಿಗೆ ಕಾನೂನು ನೆನಪಾಗೋಯ್ತು ಅವನಿಗೆ. ಎಲ್ಲಿದೆ ಕಾನೂನು? ಅಕ್ರಮ ಕಟ್ಟಡವನ್ನ ತೆರವುಗೊಳಿಸಿದ ನಂತರ ಅಲ್ಲಿದ್ದವರಿಗೆ ಮನೆ ಕೊಡೋದಕ್ಕೆ ಎಲ್ಲಿದೆ ಕಾನೂನು? ಯಾವ ಕಾಯ್ದೆ ಅಡಿಯಲ್ಲಿ ಕೊಡ್ತೀರಿ? ಎಂತಹ ನೀಚತನ ನೋಡಿ ಇವರಿಗೆ. ಸೊ ಇದೆಲ್ಲ ಶುರುವಾಗಿ ಸಿದ್ದರಾಮಯ್ಯ ಅವರಿಗೆ
ಒಂದು ಕಡೆ ಕೊಡ್ಲೇಬೇಕು ಅನ್ನೋ ಅನಿವಾರ್ಯತೆ, ಕೇರಳ ಪ್ರೆಷರು, ಹೈಕಮಾಂಡ್ ಪ್ರೆಷರು ಕೊಟ್ರೆ ಈ ಸಂಘಿಗಳ ಭಯ. 1ನೇ ತಾರೀಕು ಕೊಡ್ಲಿಲ್ಲ. ಈಗ ನೆಕ್ಸ್ಟ್ ಯಾವಾಗ ಕೊಡ್ತಾರೆ ಅಂತ ಡೇಟ್ ಅನೌನ್ಸ್ ಮಾಡಿಲ್ಲ. ಆ ಜನರಿಗೂ ಗೊತ್ತಿಲ್ಲ ಪಾಪ, ಇನ್ನು ಎಷ್ಟು ದಿನ ತಾವು ಬೀದಿಯಲ್ಲಿ ಬದುಕಬೇಕು ಅಂತ. ಸೊ ಇದಿಷ್ಟು ನಡೆದಿರುವಂತಹ ಘಟನೆಗಳು, ಬೆಳವಣಿಗೆ. ಸೊ ನಾನು ಹೋದಾಗ ಅಲ್ಲಿ ಜನರನ್ನು ಮಾತಾಡಿಸಿದಾಗ ಗೊತ್ತಾಗಿದ್ದೇನು, ಬರೀ ಮುಸ್ಲಿಮರೇ ಇದ್ದಾರೆ ಅನ್ನುವಂಥದ್ದು 100% ಸುಳ್ಳು. 75% ಮುಸ್ಲಿಮರು, 20ರಿಂದ 25% ಹಿಂದೂಗಳು ಇದ್ದಾರೆ. ಅದರಲ್ಲಿ ದಲಿತರು ಹೆಚ್ಚಾಗಿದ್ದಾರೆ. ಅವ್ರು ಏನ್ ಹೇಳಿದ್ರು ಅಂತ ಆಮೇಲೆ ಹೇಳ್ತೀನಿ. ಅದರ ಜೊತೆಗೆ ಇನ್ನೊಂದು, ಕನ್ನಡಿಗರು ಯಾರೂ ಇಲ್ಲ, ಯಾರಿಗೂ ಕನ್ನಡನೇ ಬರಲ್ಲ, ಅದಂತೂ 100ಕ್ಕೆ 150% ಸುಳ್ಳು. ನಾನು ಮಾತನಾಡಿಸಿದ ಪ್ರತಿಯೊಬ್ಬರಿಗೂ, ಮುಸ್ಲಿಮರಿಗೂ ಹಿಂದೂಗಳಿಗೂ ಕನ್ನಡ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಕನ್ನಡಿಗರೇ, ಕರ್ನಾಟಕದವರೇ. ಹಿಂದೂಗಳಂತೂ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದವರೇ ಜಾಸ್ತಿ ಇದ್ದಾರೆ. ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರೋರು ಅವರು ಕನ್ನಡಿಗರಲ್ವಂತೆ. ಫಸ್ಟ್ ಆಫ್ ಆಲ್ ಅಫಿಷಿಯಲ್ ಆಗಿ ರಾಜ್ಯ ಸರ್ಕಾರದ ನಿಯಮಗಳ ಪ್ರಕಾರ ಕನ್ನಡಿಗ ಅಂತ ಯಾರನ್ನ ಕರಿತೀವಿ, ಈ ರಾಜ್ಯದಲ್ಲಿ 5 ವರ್ಷಗಳವರೆಗೆ ಯಾರಾದ್ರೂ ವಾಸ ಮಾಡಿದ್ರೆ ಅವರನ್ನ ಕನ್ನಡಿಗರು ಅಂತ ಪರಿಗಣಿಸಲಾಗುತ್ತೆ. ಹಂಗಲ್ಲ, ಇವ್ರಿಗೆ ಧರ್ಮನೂ ಸೇರಿಸಿ ಪರಿಗಣಿಸಬೇಕು. ಯಾರಿಗೆ? ಆರ್ ಅಶೋಕ್ಗೆ, ಬಿಜೆಪಿಗೆ, RSSಗೆ. ಸೊ ಆ ಲೆಕ್ಕದಲ್ಲಿ ಹೇಳ್ಕೊಂಡು ಬಂದ್ರು. ಅವರೆಲ್ಲ ಅಕ್ರಮ ವಲಸಿಗರು ಅನ್ನೋದೊಂದು ಕತೆ ಕಟ್ಟದ್ರಲ್ಲ, ಅದಕ್ಕೂ ಸಹ ನಾನು ಪ್ರತಿಯೊಬ್ಬರ ಹತ್ರ ಮಾತನಾಡಿದ ನಂತರ ಅವರ ಆಧಾರ್ ಕಾರ್ಡ್ಗಳನ್ನು ಚೆಕ್ ಮಾಡಿದ್ದೀನಿ, ಅವರ ವೋಟರ್ ID ಚೆಕ್ ಮಾಡಿದ್ದೀನಿ, ರೇಷನ್ ಕಾರ್ಡ್ಗಳು ನೋಡಿದ್ದೀನಿ, ಎಲ್ಲ ನೋಡಿದ್ದೀನಿ, ದಾಖಲೆಗಳು ಅವ್ರು ಏನೇನು ಇಟ್ಟಿದ್ದಾರೋ ಯಾವುದು ಸಹ ಇತ್ತೀಚೆಗೆ ಮಾಡಿದಂಥದ್ದಿಲ್ಲ. ಎಲ್ಲ 10 ವರ್ಷ 15 ವರ್ಷದ ಹಿಂದಿನ ದಾಖಲೆಗಳೇ ಇರೋದು. ಅಲ್ಲಿಂದ ಆ ಸಮಯದಿಂದ ಅಲ್ಲೇ ಬದುಕಿದ್ದಾರೆ ಅವರು. ಇವ್ರಿಗೆ ರಾತ್ರೋರಾತ್ರಿ ಬಾಂಗ್ಲಾದೇಶದಿಂದ ಅಷ್ಟೆಲ್ಲ ದಾಟ್ಕೊಂಡು, ವೆಸ್ಟ್ ಬೆಂಗಾಲ್ ದಾಟ್ಕೊಂಡು, ಈ ಕಡೆ ಮಧ್ಯಪ್ರದೇಶ, ಮಹಾರಾಷ್ಟ್ರ ಇದೆಲ್ಲ ದಾಟ್ಕೊಂಡು ಕರ್ನಾಟಕ ಒಳಗಡೆ ಬಂದು, ಉತ್ತರ ಕರ್ನಾಟಕಕ್ಕೂ ಹೋಗದೆ ಸೀದಾ ಬೆಂಗಳೂರು ಕೋಗಿಲಿಗೂ ಬಂದು ರಾತ್ರೋರಾತ್ರಿ ಇಟ್ಟಿಗೆಗಳು ಇಟ್ಟುಬಿಟ್ಟು ಮನೆ ತರ ಮಾಡ್ಕೊಂಡ್ಬಿಟ್ರಂತೆ. ಮನೆ ತರ. ಎಷ್ಟು ನೀಚತನ ನೋಡಿ. ಸೊ ಮುಸ್ಲಿಮರು ಎಲ್ಲರೂ ಭಾರತೀಯರೇ ಅಲ್ಲಿದ್ದು, ಭಾರತೀಯರು ಮಾತ್ರ ಕರ್ನಾಟಕ ರಾಜ್ಯದವರೇ. ಇನ್ನು ಹಿಂದೂಗಳು ಇಲ್ಲೇ ಹುಟ್ಟು ಬೆಳೆದವರೇ ಜಾಸ್ತಿ ಇದ್ದಾರೆ. ಸೊ ಅಲ್ಲಿ ನಾನು ಕಂಡಿದ್ದು ಆರಂಭದಲ್ಲಿ ಹೇಳದ್ನಲ್ಲ, ಒಂದು ಮುಸ್ಲಿಮರ ರೋಧನೆ, ಪಾಪ ಗೋಳಾಡ್ತಿದ್ದಾರೆ. ನಮಗೆ ಏನಿಂತ ಪರಿಸ್ಥಿತಿ ಬಂದಿದೆ, ಬೇಗ ಒಂದು ಮನೆ ಕೊಟ್ಟು ತೋರಿಸಿ, ಅಥವಾ ಇಲ್ಲೇ ಅಥವಾ ಇನ್ನೊಂದು ಬೇರೆ ಜಾಗ ತೋರಿಸಿ, ಅಲ್ಲಿ ಟೆಂಟ್ ಆದ್ರೂ ಹಾಕೊಳ್ತೀವಿ, ಶೆಡ್ ಆದ್ರೂ ಹಾಕೊಳ್ತೀವಿ ಅಳಲು. ಹಿಂದೂಗಳು ರೋಷಾವೇಶದಲ್ಲಿ ಮಾತಾಡಿದ್ರು. ಮಹಿಳೆಯರು, ಅವರ ಪ್ರಶ್ನೆ ಒಂದೇ, ನಮ್ಮನ್ನ ನೋಡಿದ್ರೆ ಬಾಂಗ್ಲಾದೇಶಿಗಳ ತರ ಇದೀವಾ, ನಮ್ಮನ್ನ ನೋಡಿದ್ರೆ ಪಾಕಿಸ್ತಾನಿಗಳ ತರ ಇದೀವಾ, ನಮ್ಮನ್ನ ನೋಡಿದ್ರೆ ಕನ್ನಡಿಗರು ಅನ್ನಿಸ್ತಾ ಇಲ್ವಾ ನಿಮಗೆ ಅಂತ ನೇರವಾಗಿ ಪ್ರಶ್ನೆಗಳನ್ನ ಕೇಳಿದ್ರು. ಆರ್ ಅಶೋಕ್ಗೆ ದಮ್ಮಿದ್ದಿದ್ರೆ ಒಳಗಡೆ ಹೋಗಿ ಆ ಮಹಿಳೆಯರನ್ನ ಮಾತಾಡಿಸ್ಬೇಕಾಗಿತ್ತು. ಯಾರೋ ಚುಲ್ಟು ಪುಲ್ಟುಗಳು ಇಬ್ಬರನ್ನ ಕರ್ಕೊಂಡು ಬಂದು ಸೆಟಪ್ ಮಾಡಿ ಅವ್ರ ಬಾಯಲ್ಲಿ ಉರ್ದು ಬರ್ಸ್ಬಿಟ್ಟು ಇವ್ರು ಕನ್ನಡಿಗರ ಅಲ್ಲ ಅನ್ನೋದಲ್ಲ, ಅವ್ರ ಮುಂದೆ ನಿಂತಿದ್ರೆ ಆರ್ ಅಶೋಕ್ ತಿರುಗಿ ನೋಡದೆ ಓಡ್ ಹೋಗ್ಬೇಕಾಗಿತ್ತು. ಹಂಗ ಮಾತಾಡಿದ್ರು ಮಹಿಳೆಯರು, ಚಾಲೆಂಜ್ ಮಾಡಿದ್ರು. ನಾವು ಪಾಕಿಸ್ತಾನಿಗಳು ಅಂತ ಪ್ರೂವ್ ಮಾಡ್ಬಿಡಿ, ನಾವು ಪಾಕಿಸ್ತಾನಕ್ಕೆ ಹೋಗ್ಬಿಡ್ತೀವಿ, ನಾವು ಬಾಂಗ್ಲಾದವ್ರು ಅಂತ ಪ್ರೂವ್ ಮಾಡಿ ಬೇರೆ ಎಲ್ಲಾದ್ರೂ ಹೋಗಿ ಸಾಯ್ತೀವಿ, ಪ್ರೂವ್ ಮಾಡಿ ನೀವು ಅಂತ ಹೇಳಿದ್ರು ಮಹಿಳೆಯರು. ಆಕ್ರೋಶ ಅಂದ್ರೆ ಅದು ಆ ಮಟ್ಟಕ್ಕಿತ್ತು ಆಕ್ರೋಶ. ಮನೆ ಕಳ್ಕೊಂಡಿರೋ ಸಂಕಟ ಒಂದು ಕಡೆ, ಅದರ ಜೊತೆಗೆ ನೀವು ಭಾರತೀಯರೇ ಅಲ್ಲ ಅಂದ್ಬಿಡೋದು. ಆ ನೋವು ಅವರಿಗೆ ಭರಿಸೋಕೆ ಆಗ್ತಾ ಇಲ್ಲ ಅವ್ರ ಕೈಲಿ. ನನ್ನ ಮಗ ನನ್ನನ್ನು ಬೈತಿದ್ದಾನೆ, ಇದೇನು ನಾವು ಬಾಂಗ್ಲಾದೇಶಿಗರು ಅನ್ಸ್ಕೊಂಡು ಇಲ್ಲಿ ಇರ್ಬೇಕಾ, ಬೇರೆ ಕಡೆ ಹೋಗೋಣ ಅಂತಿದ್ದಾರೆ, ಬಟ್ ನಾವೆಲ್ಲೂ ಹೋಗೋದು ಅಂತಿದ್ದಾರೆ. ಇವರ ಕಂತ್ರಿ ರಾಜಕಾರಣಕ್ಕೆ ಭಾರತದ ಪ್ರಜೆಗಳನ್ನ ಭಾರತೀಯರಲ್ಲ ಅಂತ ಹೇಳ್ತಾರೆ. ಅದೇ ಇವ್ರ ಮನೆ ಮುಂದೆ ಹೋಗಿ ನೀವು ಭಾರತೀಯರು ಅಂತ ಪ್ರೂವ್ ಮಾಡ್ರಯ್ಯ, ಆಧಾರ್ ಎಲ್ಲರಿಗೂ ಸಿಗುತ್ತೆ, ಯಾವನ್ ಬೇಕಾದ್ರೂ ಮಾಡಿಸ್ತಾನೆ, ಆರ್ ಅಶೋಕ್ ಪ್ರೂವ್ ಯುವರ್ ಏನ್ ಇಂಡಿಯನ್ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ? ಹೆಂಗ್ ಪ್ರೂವ್ ಮಾಡ್ತಾರೆ? ಹೆಂಗ್ರಿ ಪ್ರೂವ್ ಮಾಡ್ತೀರಿ? ಆಧಾರ್ ತೋರಿಸೋದು, ಇಲ್ಲ ಅದನ್ನ ಡಮ್ಮಿ ಮಾಡಿಸ್ಬೋದು. ಆರ್ ಅಶೋಕ್ ಮಾಡಿಸಿರ್ಬೋದು ಡಮ್ಮಿ, ವೋಟರ್ ID ಡಮ್ಮಿ ಆರ್ ಅಶೋಕ್ ಮಾಡಿಸಿರ್ಬೋದು. ಹೆಂಗ್ ಹೇಳ್ತೀರಿ ಆರ್ ಅಶೋಕ್ ಇಂಡಿಯನ್ ಅಂತ? ದಾಖಲೆಗಳ ಆಧಾರದ ಮೇಲೆ ತಾನೆ. ಅದೇ ದಾಖಲೆಗಳು ಇದಾವಲ್ಲ.
ನಿಮ್ಮ ರಾಜಕಾರಣದ ತೆವಲಿಗೆ, ಕಾಂಗ್ರೆಸ್ಸಿನ ದುರಹಂಕಾರ ನೋಡಿ. ನನ್ನ ದೊಡ್ಡ ಪ್ರಶ್ನೆ, ಕೆಡವಿ 10 ದಿನದವರೆಗೆ ಬಾಯಿ ಮುಚ್ಕೊಂಡಿದ್ದವರು ಯಾವಾಗ ದೊಡ್ಡ ಸುದ್ದಿ ಆಯ್ತೋ 2 ದಿನದಲ್ಲಿ ಮನೆ ಕೊಡ್ತೀನಿ, ಮನೆ ರೆಡಿ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಆಗಿದೆ ಅನ್ನೋದಾದ್ರೆ, ಮನೆ ಒಡೆಯೋದಕ್ಕೆ ಮೊದಲೇನೆ ಯಾಕೆ ನಿಮಗೆ ಮನೆ ಅಲ್ಲಿದೆ ಹೋಗಿ ಅಂತ ನೆಮ್ಮದಿಯಾಗಿ ಅವ್ರನ್ನ ಕಳಿಸ್ಕೊಡ್ಲಿಲ್ಲ? ಕೊಡೋ ಉದ್ದೇಶ ಇರ್ಲಿಲ್ಲ ನಿಮಗೆ. ಸಮಾಜವಾದಿ ಸಿದ್ದರಾಮಯ್ಯ ಮನೆ ಬಡವರಿಗೆ ಮನೆ ಕೊಡೋ ಉದ್ದೇಶ ಇರ್ಲಿಲ್ಲ. ಪ್ರೆಷರ್ ಬಂತು ನಿಮಗೆ. ಪಿನರಾಯಿ ವಿಜಯನ್ ರಾಜಕಾರಣ ಎಫೆಕ್ಟ್ ಆಯ್ತು ನಿಮಗೆ. ಹೈಕಮಾಂಡ್ ಏಟ್ ಕೊಡ್ತು. ಆ ಕಾರಣಕ್ಕೆ ಇದ್ದಕ್ಕಿದ್ದಂಗೆ ಎಲ್ಲಿದೆಯೋ ನೋಡಪ್ಪ ಸಮೀರು, ಒಂದಷ್ಟು ಮನೆಗಳು ಈ ಕಡೆ ತಳ್ಳಪ್ಪ ಅಂತ ಹೇಳಿ ಸಮೀರ್ ಅಹಮದ್ ಹೇಳ್ಬಿಟ್ಟು ಒಂದಷ್ಟು ಮನೆಗಳನ್ನ ಸಿದ್ಧ ಮಾಡಿದ್ದು. ಅದನ್ನು ಕೀ ಕೊಡೋದಕ್ಕೆ ಇವಾಗ ಮೀನಾಮೇಷ, ಭಯ ಎಲ್ಲ. ಅದರ ನಡುವೆ ಬಿಜೆಪಿಯವರ ಕಂತ್ರಿ ರಾಜಕಾರಣ. ಈ ಕೊರೆಯುವ ಚಳಿಯಲ್ಲಿ ಓಪನ್ ಅಲ್ಲಿ ಮಲಗ್ತಾ ಇದ್ದಾರೆ ಜನ. ಅಲ್ಲಿ ಓಪನ್ ಅಲ್ಲಿ ಕಣ್ಣೀರ್ ಹಾಕ್ತಾ ಇದ್ದಾರೆ, ಶಾಪ ಹಾಕ್ತಿದ್ದಾರೆ, ಹಿಂದೂಗಳು ಗೋಳಾಡ್ತಿದ್ದಾರೆ. ನಾವಿಲ್ಲೇ ಹುಟ್ಟಿ ಬೆಳೆದಿದ್ದು ಅಂತ ಹೇಳ್ತಿದ್ದಾರೆ ಅವರು. ಇಲ್ಲ, ಏನೂ ಇಲ್ಲ. ಇವ್ರ ರಾಜಕೀಯ ಇವರಿಗೆ, ಅವ್ರ ರಾಜಕೀಯ ಅವರಿಗೆ. ಮಧ್ಯದಲ್ಲಿ ಸಾಯೋದಾರು ಸಾರ್ವಜನಿಕರು, ಸಾಮಾನ್ಯ ಜನ. ಅದು ಎಂತಹ ಜನ, ಅದು ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಅನ್ನುವಂತಹ ಕಡುಬಡವರು. ಸೊ ಇದನ್ನೇ ನಾನು ಇವತ್ತು ನೇರವಾಗಿ ಹೋಗಿ ಕಂಡಿದ್ದು. ನೇರವಾಗಿ ಹೋದಾಗ ನನಗೆ ಒಂದು ಅನುಭವ ಆಯಿತು. ಒಂದಷ್ಟು NGOಗಳು ಊಟ ಕೊಡ್ತಿದ್ದಾವೆ. ಕಮ್ಯುನಿಸ್ಟ್ ಪಕ್ಷದವರು ಒಂದಷ್ಟು ಜನ ಬಂದವರಿಗೆ ನೈತಿಕ ಬೆಂಬಲವಾಗಿ ನಿಂತಿದ್ದಾರೆ. ಹೋರಾಟ ಮಾಡ್ತೀವಿ ಅಂತ ಅವರು ಅಲ್ಲೇ ನಿಂತಿದ್ದಾರೆ ಜೊತೆಯಲ್ಲಿ. ಅದು ಬಿಟ್ರೆ ನೇನಿಲ್ಲ. ಇದು ಸಮಾಜವಾದಿ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ನಡೆದಿರುವಂತಹದ್ದು ಅನ್ನೋದು ನೆನಪಿರಬೇಕು ನಿಮಗೆ. ಅದನ್ನು ಮಾತ್ರ ಮರಿಬೇಡಿ. ನೆನಪಿರಬೇಕು. ಮಿಸ್ಟರ್ ಸಿದ್ದರಾಮಯ್ಯ ನೆನಪಿರಬೇಕು ಅಷ್ಟೇ. ಸೊ ಇದಿಷ್ಟು ಕೋಗಿಲು ಅಲ್ಲಿ ನಾನು ಕಣ್ಣಾರೆ ಕಂಡಂಥದ್ದು. ಇದರ ಕುರಿತಾಗಿ ನಾನು ಯಾರನ್ನೆಲ್ಲ ಮಾತಾಡಿಸಿದ್ದೀನಿ ಅಲ್ಲಿ, ಅದೆಲ್ಲದೂ ವಿಡಿಯೋಗಳು ನಾಳೆಯಿಂದ ಅಪ್ಲೋಡ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀವಿ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.